ನಮ್ ಗುರು ನಮ್ ಬಾಸ್ ಅಂತ ಹಿಂದಿಂದೆ ಓಡಾಡ್ಕೊಂಡು ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ಫ್ಯಾನ್ಸ್ ಈಗ ಜೈಲಿಂದ ಹೊರಬರೋದಕ್ಕೆ ಒದ್ದಾಡ್ತಿದ್ದಾರೆ. ಜಾಮೀನು ಅರ್ಜಿಗೂ ಅಪ್ಲೈ ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಾಸ್ ಹಿಂದೆ ಹೋದವರಿಗೆ ತಪ್ಪದ ವನವಾಸ. ಜೈಲಿನಿಂದ ಹೊರಬರಲಾಗದೆ ನಿತ್ಯ ಪರದಾಟ. ನಮ್ಮ ಬಾಸ್ ವಿಷಯಕ್ಕೆ ಬಂದ್ರೆ ಸುಮ್ನಿರಲ್ಲ. ನಮ್ ಬಾಸೇ ನಮ್ಗೆ ದೇವ್ರು, ನಮ್ಮ ಬಾಸ್ ಡಿ ಬಾಸ್ ಅಂತ ಚೀರಾಡ್ತಿದ್ದವರು ಈಗ ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ್ಮೇಲೆ ಒಬ್ಬೊಬ್ಬರೇ ಜಾಮೀನಿಗೆ ಅರ್ಜಿ ಹಾಕ್ತಿದ್ದಾರೆ. ಆದ್ರೆ ಮಂಡ್ಯದ ನಂದೀಶ್ ಮಾತ್ರ ಹೇಳಲಾಗದ ಸ್ಥಿತಿಗೆ ಸಿಲುಕಿ ಒದ್ದಾಡ್ತಿದ್ದಾನೆ. ದರ್ಶನ್ಗೆ ಸಹಾಯ ಮಾಡಲು ಹೋಗಿ ಕೊಲೆ ಕೇಸಲ್ಲಿ ತಗಲಾಕೊಂಡು ಜೈಲಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಅತ್ತ ಜಾಮೀನು ಅರ್ಜಿಗೆ ಡಿ ಗ್ಯಾಂಗ್ ಸಿದ್ಧತೆ ನಡೆಸುತ್ತಿದ್ರೆ ಇತ್ತ ವಕೀಲರನ್ನ ನೇಮಿಸಲಾಗದೆ ನಂದೀಶ್ ಫ್ಯಾಮಿಲಿ ಪರದಾಡುತ್ತಿದೆ. ಈ ನಡುವೆ ಎಫ್ಐ ನಂದೀಶ್ ಕುಟುಂಬಕ್ಕೆ ದರ್ಶನ್ ಪತ್ನಿ ಅಭಯ ನೀಡಿದ್ದಾರೆ. ವಕೀಲರನ್ನ ನೇಮಿಸಿ ಜಾಮೀನು ಕೊಡಿಸೋದಾಗಿ ವಿಜಯಲಕ್ಷ್ಮಿ ಭರವಸೆ ನೀಡಿದ್ದಾರಂತೆ. ನಂದೀಶ್ ಕುಟುಂಬದ ಜೊತೆ ನಿಂತ ವಿಜಯ. ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಭೇಟಿಯಾದ ನಂದೀಶ್ ಕುಟುಂಬ ಬೇಲ್ ವಿಚಾರವಾಗಿ ಚರ್ಚೆ ನಡೆಸಿದ್ದರಂತೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ಕೆಲಕಾಲ ಮಾತುಕತೆ ನಡೆಸಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳಿ ನಂದೀಶ್ ಅಕ್ಕ ನಂದಿನಿ ಅಳಲು ತೋಡಿಕೊಂಡಿದ್ದಾರೆ. ಹೀಗಾಗಿ ಜಾಮೀನು ಕೊಡಿಸುವ ವಿಚಾರದಲ್ಲಿ ವಿಜಯಲಕ್ಷ್ಮಿ ಭರವಸೆಯ ಮಾತು ಆಡಿದ್ದಾರಂತೆ. ಪ್ರಕರಣದ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಬರದಂತೆ ವಿಜಯಲಕ್ಷ್ಮಿ ಸಲಹೆ ನೀಡಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಭರವಸೆ ಬೆನ್ನಲ್ಲೇ ನಂದೀಶ್ ಕುಟುಂಬವನ್ನ ದರ್ಶನ್ ಆಪ್ತರು ಸಂಪರ್ಕಿಸಿದ್ದಾರಂತೆ. ಆಪ್ತರ ಬಳಿಯೂ ನಂದೀಶ್ ಬಿಡುಗಡೆ ಮಾಡಿಸುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದು, ನಮಗೆ ಯಾವುದೇ ಹಣ ಸಹಾಯ ಬೇಡ, ನಂದೀಶ್ ಬಿಡುಗಡೆ ಆದ್ರೆ ಸಾಕು ಅಂತ ಕಣ್ಣೀರಿಟ್ಟಿದ್ದಾರೆ. ಕಾನೂನಾತ್ಮಕ ಪ್ರಕ್ರಿಯೆಯಲ್ಲಿ ನಿಮ್ಮ ಜೊತೆಗಿರ್ತೀವಿ ಅಂತ ದರ್ಶನ್ ಆಪ್ತರು ಕೂಡ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುವತಿಯ ಅತ್ಯಾಚಾರ ಹಾಗೂ ಭೀಕರ ಕೊಲೆಗೆ ಬೀದರ್ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಹೋರಾಟದ ಜ್ವಾಲೆ ಜೋರಾಗಿದೆ. ಮಹಿಳಾ ಸಂಘಟನೆಗಳಂತೂ ಬೀದಿಗಿಳಿದಿದೆ. ಆರೋಪಿಯನ್ನ ಗಲ್ಲಿಗೇರಿಸಲೇಬೇಕೆಂಬ ಕೂಗು ಜೋರಾಗ್ಬಿಟ್ಟಿದೆ. ಇದಕ್ಕೆ ರಿಪಬ್ಲಿಕ್ ಕನ್ನಡ ಕೂಡ ಸಾಥ್ ಕೊಡ್ತಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಊರ ಹೊರವಲಯದಲ್ಲಿ ಯುವತಿ ಶವಕ್ಕಾಗಿ ಹುಡುಕಾಟ. ಮಳೆ ಹನಿ ನಡುವೆ ಪೊಲೀಸರ ತಲಾಶ್. ಏನಾಯ್ತೋ ಅಂತ ನೂರಾರು ಜನ ಜಮಾವಣೆ. ಮತ್ತೊಂದು ಕಡೆ ಕೋಲಿ ಸಮಾಜದ ನೇತೃತ್ವದಲ್ಲಿ ಹೋರಾಟದ ಕಿಚ್ಚು. ಬೀದರ್ನಲ್ಲಿ ಯುವತಿ ರೇಪ್ ಅಂಡ್ ಮರ್ಡರ್. ಮುಳ್ಳಿನ ಪೊದೆಯಲ್ಲಿತ್ತು ಯುವತಿಯ ಕಳೆಬರಹ. ಆರೋಪಿಗಳನ್ನ ಗಲ್ಲಿಗೇರಿಸುವಂತೆ ಹೋರಾಟ. ಮಹಿಳಾ ಸಂಘಟನೆಗಳ ಕೂಗಿಗೆ ರಿಪಬ್ಲಿಕ್ ಧ್ವನಿ. ಅವರಿಗೆ ಫಾಸಿ ಶಿಕ್ಷೆ ಕೊಡುವಂತ ಕೆಲಸ ಮಾಡ್ಬೇಕು. ನೀವು ಇವಾಗಲೇ ಏನಪ್ಪಾ ನಮ್ಮ ಹೆಣ್ಮಕ್ಳ ಮ್ಯಾಗ ನಮ್ಮ ಅಕ್ಕ ತಂಗಿಯರ ಮ್ಯಾಗ ಏನಪ್ಪಾ ಅಂದ್ರೆ ಅಲ್ಲೇ ಆಗ್ಲತ್ತವ, ನೀವು ತಡೆ ಅಂತ ಕೆಲಸ ಮಾಡಬೇಕು. ರಾಷ್ಟ್ರ ರಾಜಧಾನಿ ದೆಹಲಿ, ದೀದಿನಾಡು ಪಶ್ಚಿಮ ಬಂಗಾಳದಲ್ಲಿ ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲೂ ಭೀಭತ್ಸ ಕೃತ್ಯವೊಂದು ನಡೆದು ಹೋಗಿದೆ. ಬೀದರ್ ಜಿಲ್ಲೆಯಲ್ಲಿ ಯುವತಿಯ ಮೇಲೆ ಕೀಚಕರು ಅತ್ಯಾಚಾರ ನಡೆಸಿ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ಈ ಘಟನೆಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದಲ್ಲಿ ಕಳೆದ 3 ದಿನಗಳ ಹಿಂದೆ ನಾಪತ್ತೆಯಾಗಿದ್ದ 18 ವರ್ಷದ ಯುವತಿ ಕೆಲವೇ ದಿನಗಳಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಯುವತಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ಮುಳ್ಳು ಕಂಟಿಯಲ್ಲಿ ಎಸೆದು ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಸುದ್ದಿ ಸ್ಫೋಟ ಆಗ್ತಿದ್ದಂತೆ ಕೋಲಿ ಸಮಾಜದ ಬಾಂಧವರು ರೊಚ್ಚಿಗೆದ್ದು ಬೀದಿಗೆ ಇಳಿದ್ರು. ಪಾಪಿಗಳನ್ನ ಗಲ್ಲಿಗೆ ಏರಿಸುವಂತೆ ಆಗ್ರಹಿಸಿದ್ರು. ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಹೋರಾಟಕ್ಕೆ ಸಾಥ್ ನೀಡಿದ್ರು. ಗುಂಟೀರ್ವಾಡಿಯಲ್ಲಿ ಅವರು ವಾಸವಾಗಿದ್ದಾರೆ. ಅತ್ಯಂತ ಬಡ ಕುಟುಂಬ. ಭಾಗ್ಯಶ್ರೀ ಕೊಲೆಯನ್ನ, ಅಮಾನವೀಯ ಕೃತ್ಯವನ್ನ ನಿಜವಾಗ್ಲೂ ನೋಡಿದ್ರೆ ಎಂಥವ್ರನ್ನು ಕಳ್ಳ ಚೂರು ಅಂತಕ್ಕಂಥ
ಘಟನೆ ಇದು. ಮಹಿಳಾ ಸಂಘಟನೆಗಳ ಕೂಗಿಗೆ ರಿಪಬ್ಲಿಕ್ ಧ್ವನಿಯಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಶಾಸಕ ಶರಣು ಸಲಗಾರ್ ಯುವತಿ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಸಚಿವ ಖಂಡ್ರೆ ಹಾಗೂ ಶಾಸಕ ಸಲಗರ್ ವೈಯಕ್ತಿಕವಾಗಿ ತಲಾ 1 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಆರೋಪಿಗೆ ತಕ್ಷಣ ದಸ್ತಗಿರಿ ಮಾಡಬೇಕು, ಜೊತೆಯಲ್ಲಿದ್ದವರಿಗೂ ದಸ್ತಗಿರಿ ಮಾಡಬೇಕು, ಮತ್ತು ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗುವಂಥ ರೀತಿಯಲ್ಲಿ ನೀವು ಎವಿಡೆನ್ಸ್ ಆಗಲಿ ಮತ್ತೊಂದಾಗಲಿ ಸಿದ್ಧಪಡಿಸಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಜಿಲ್ಲಾ ಪೊಲೀಸ್ ಇಲಾಖೆ 3 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದೆ. ಯುವತಿ ಕೊಲೆ ಕೇಸ್ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬಡ ಗರ್ಭಿಣಿಯರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಮಿಸಿದ್ದ ಹೆರಿಗೆ ಆಸ್ಪತ್ರೆಯೊಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅನೈತಿಕ ಚಟುವಟಿಕೆಗಳ ತಾಣವಾಗ್ಬಿಟ್ಟಿದೆ. ಎಲ್ಲಿ ಏನಾಯ್ತು ಅಂತೀರಾ? ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಹೆರಿಗೆ ಆಸ್ಪತ್ರೆಯ ಕಟ್ಟಡದಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುವ ಮದ್ಯದ ಬಾಟಲ್ಗಳು, ಹೊಸದಾಗಿ ನಿರ್ಮಿಸಿದ ಆಸ್ಪತ್ರೆಯ ಗಾಜುಗಳು ಪೀಸ್ ಪೀಸ್. ಸ್ಮಶಾನದ ಮೂಲೆಯೊಂದರಲ್ಲಿ ನಿರ್ಮಿಸಿದ ಹೆರಿಗೆ ಆಸ್ಪತ್ರೆ. ಅನೈತಿಕ ಚಟುವಟಿಕೆಗಳ ತಾಳವಾದ ಹೆರಿಗೆ ಆಸ್ಪತ್ರೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಸ್ಮಶಾನದಲ್ಲಿ ಆಸ್ಪತ್ರೆ ನಿರ್ಮಾಣ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಸರ್ಕಾರದ ಯೋಜನೆ ಹಳ್ಳ ಹಿಡಿಯುತ್ತೆ ಅನ್ನೋದಕ್ಕೆ ಬೆಳಗಾವಿಯಲ್ಲಿ ಇದೊಂದು ತಾಜಾ ಉದಾಹರಣೆ. ಗರ್ಭಿಣಿಯರಿಗೆ ಸದುಪಯೋಗ ಆಗಬೇಕಿದ್ದ ಹೆರಿಗೆ ಆಸ್ಪತ್ರೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಆಸ್ಪತ್ರೆ ಕೊಠಡಿಗಳಲ್ಲಿ ಎಲ್ಲೆಂದರಲ್ಲಿ ಸಿಗರೇಟ್, ಮದ್ಯದ ಬಾಟಲ್, ಗುಡ್ಕಾ, ತಂಬಾಕು ಪ್ಯಾಕೆಟ್ಗಳು ಬಿದ್ದಿವೆ. 2022ರಲ್ಲೇ ಹೆರಿಗೆ ಆಸ್ಪತ್ರೆ ಕಾಮಗಾರಿ ಮುಗಿದಿದ್ರೂ ಈವರೆಗೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಗ್ರಾಮದ ಮಧ್ಯೆ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಮಾಡೋ ಬದಲು ಸ್ಮಶಾನದಲ್ಲಿ ಹೆರಿಗೆ ಆಸ್ಪತ್ರೆ ನಿರ್ಮಿಸಿದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತು ಗ್ರಾಮದೊಳಗೆ ಹೆರಿಗೆ ಆಸ್ಪತ್ರೆ ನಿರ್ಮಿಸಬೇಕಾಗಿದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗಣೇಶನ ಹಬ್ಬಕ್ಕೆ ಜನತೆ ಕಾತ್ರದಿಂದ ಕಾಯ್ತಿದ್ದಾರೆ. ಮೂರ್ತಿ ಕಲಾವಿದರ ಮನೆಯ ಅಂಗಳದಲ್ಲಿ ಬಗೆ ಬಗೆಯ ಮೂರ್ತಿಗಳು ಸಿದ್ಧವಾಗಿ ಕುಳಿತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಜೇಡಿ ಮಣ್ಣಿನ 100 ಮೂರ್ತಿಗಳು ರೆಡಿಯಾಗಿದ್ದು ಫೈನಲ್ ಟಚ್ನಲ್ಲಿ ಕಲಾವಿದರು ಬ್ಯುಸಿಯಾಗಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ನಾಡಿನಲ್ಲಿ ಗಣೇಶನ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಆ ಮೂರ್ತಿ ಕಲಾವಿದರು ಕೂಡ ಈಗಾಗಲೇ ಬ್ಯುಸಿಯಾಗಿ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ಕಲಾವಿದರು ಮೂರ್ತಿ ತಯಾರಿಕೆಯಲ್ಲೂ ಕೂಡ ತೊಡಗಿರುವಂಥದ್ದು. ನಾಳೆ ಗಣೇಶ ಚತುರ್ಥಿ ಸಂಭ್ರಮ ಸಡಗರ. ಜೇಡಿ ಮಣ್ಣಿನ ಮೂರ್ತಿಗೆ ಭಾರಿ ಡಿಮ್ಯಾಂಡ್. ಸಾಲು ಸಾಲಾಗಿ